ಒಂದೇ ಥರ ಇದೆ ಸರ್. ಈಗ ದರ್ಶನ್ ಪರವಾಗಿ ವಕಾಲತ್ತು ವಹಿಸಿದ್ದೀರಾ, ಇವತ್ತು ಅವರ ಭೇಟಿ ಕೂಡ ಆಗಿರೋದು, ಏನಾದರೂ ಈ ವಿಚಾರ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಆಗಿದೆ? ಇಲ್ಲ, ಕಾನೂನು ಹೋರಾಟ ವೆರಿ ಫಸ್ಟ್ ದರ್ಶನ್ ಅವ್ರ ಹೆಲ್ತ್ ಕಂಡೀಷನ್ ಸ್ವಲ್ಪ ಶೋಲ್ಡರ್ ಇದಿತ್ತು, ಸೊ ಅದು ವಿಚಾರಿಸೋಣ ಅಂತ ಹೋಗಿದ್ದು. ಅಪಾರ್ಟ್ ಫ್ರಮ್ ದಟ್ ಏನು ಕಾನೂನು ಚರ್ಚೆ ಏನಿದೆ ಅದು ಡೆಫಿನೆಟ್ಲಿ ಡಿಸ್ಕಸ್ ಮಾಡಿದ್ದೀವಿ. ಕಾನೂನು ಚರ್ಚೆ ಏನಿದೆ ಡಿಸ್ಕಸ್ ಮಾಡಿದ್ದೀವಿ. ಇನ್ ದ ಫ್ಯೂಚರ್ ಟೈಮ್ಸ್ ಏನು ನೋಡೋಣ, ನೆಕ್ಸ್ಟು ಏನು 25ನೇ ತಾರೀಕು ಏನಾಗುತ್ತೆ ನೋಡೋಣ. ಜುಡಿಷಿಯಲ್ ಕಸ್ಟಡಿಗೆ ಹೋದಂಥ ಸಂದರ್ಭದಲ್ಲಿ ವಿ ವಿಲ್ ಟೇಕ್ ಆಲ್ ಏನು ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದೆ, ವಿ ವಿಲ್ ಟೇಕ್ ಆಲ್ ಡಾಕ್ಯುಮೆಂಟ್ಸ್. ಅಂದರೆ ಒಂದು ಫ್ಯೂ ಡೇಸ್ ಆದಮೇಲೆ ಡೆಫಿನೆಟ್ಲಿ ವಿ ವಿಲ್ ಫೈಲ್ ಇನ್ ದಿ ಸೆಷನ್ಸ್ ಕೋರ್ಟ್. ಬೇಲ್ಗೆ ಅವ್ರಿಗೆ ಏನು ಬೇಕು ವ್ಯವಸ್ಥೆ ಮಾಡ್ತೀವಿ ಸರ್. ಮತ್ತು ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಇನ್ವಾಲ್ವ್ಮೆಂಟ್ ಇಲ್ಲ ಇದ್ದರೂ ಅವ್ರನ್ನ ಸಿಲಿಸುವಂಥ ಕೆಲಸ ಆಗ್ತಿದೆ ಅಂತೇಳಿ ವಾದ ಮಾಡಿದರೆ, ಮತ್ತು ಈಗ ಪೊಲೀಸರು ಅವ್ರ ಮೇಲೆ ಯಾವ ರೀತಿ ಒಂದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ ಅಂತ ಏನಾದರೂ ಸರ್? ಇಲ್ಲ, ಇವತ್ತು ಜಸ್ಟ್ ವೆರಿ ಫಸ್ಟ್ ಟೈಮ್ ಆಗಿದಾಗ ಒಂದೆರಡು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದು ಫಾರ್ ದ ಪರ್ಪಸ್ ಆಫ್ ದ ಇನ್ವೆಸ್ಟಿಗೇಷನ್ ಬೇಕು ಅಂತ ಹೇಳಿದರು. ನಿನ್ನೆ ಸಹ ಬಂದಾಗಲೂ ಇನ್ವೆಸ್ಟಿಗೇಷನ್ ಎಲ್ಲ ಮುಗ್ದಿಲ್ಲ, ಇನ್ಕಂಪ್ಲೀಟ್ ಆಗಿದೆ, ಅದಕ್ಕೋಸ್ಕರ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಅಂತ ಹಾಕಿದ್ರು. ಬಟ್ ನಿನ್ನೆ ಅವ್ರು ಹಾಕಿದ್ದಂಥ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಏನಾಗಿದೆ, ಜನರಲಾಗಿ 18 ಜನ ಏನು ಆರೋಪಿಗಳಿದ್ದಾರೆ ಎಲ್ಲನೂ ಸೇರಿ ಆರೋಪಿಗಳು ಇದು ಏನಿದೆ ಇನ್ವೆಸ್ಟಿಗೇಷನ್ ಕೇಳಿದ್ರು. ನಾವು ಅದಕ್ಕೆ ನಿನ್ನೆ ಪ್ರತಿವಾದಗಳನ್ನು ಮಾಡಿದ್ದೀವಿ. ಪ್ರತಿವಾದದಲ್ಲಿ ನಮ್ಮ ಕಂಟೆನ್ಷನ್ ಇದೆ, ಸ್ಪೆಸಿಫಿಕ್ ಆಗಿ ಏನಿದೆ ಅವರು ದರ್ಶನ್ ಅವರು ಇನ್ವಾಲ್ವ್ಮೆಂಟೇ ಇಲ್ಲ, ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋಕ್ಕೆ ಯಾವುದೇ ದಾಖಲೆಗಳನ್ನು ಸಹ ನಾವು ಇದುವರೆಗೂ ಕೋರ್ಟ್ಗೆ ಪ್ರೈಮ ಫೇಸಿ ತಾವು ಹಾಜರುಪಡಿಸಿಲ್ಲ. ದರ್ಶನ್ ಅವಶ್ಯಕತೆನೇ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಆಮೇಲೆ ಅವ್ರು ಯಾಕೆ ನೀವು PC ಕಸ್ಟಡಿಗೆ ಪೊಲೀಸ್ ಕಸ್ಟಡಿಗೆ ತಗೊಳ್ತಾ ಇದ್ದೀರಾ, ನೀವು ಜುಡಿಷಿಯಲ್ ಕಸ್ಟಡಿಗೆ ಕೊಡಿ ಅಂತೇಳಿ ನಾವು ಸ್ಟ್ರಾಂಗ್ ಆಗಿ ವಾದ ಮಾಡಿದ್ದೀವಿ. ಈಗ ಅದಕ್ಕೆ ಸಂಬಂಧಪಟ್ಟ ನೀವೇನಾದರೂ ಡಾಕ್ಯುಮೆಂಟ್ಸ್ ರೆಡಿ ಮಾಡೋದು? ಇಲ್ಲ, ನಾವು ದಾಖಲೆಗಳು ಏನಿಲ್ಲ, ಇವರು ಇನ್ನೂ ಮೆಟೀರಿಯಲ್, ಯಾಕಂದರೆ ಯಾವುದು ಎಲ್ಲ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಯಾವುದೇ ದಾಖಲೆಗಳನ್ನು ಈವನ್ ಪೊಲೀಸ್ ಅವರು ಕೊಡೋಕ್ಕೆ ಬರೋಲ್ಲ, ನಮಗಾಗಲಿ ಇಲ್ಲ ಮೀಡಿಯಾಗಾಗಲಿ ಇಲ್ಲ. ಏನೇ ಇದ್ರೂ ಲಾಸ್ಟಲ್ಲಿ ಅವತ್ತು ರಿಮ್ಯಾಂಡ್ ಅಪ್ಲಿಕೇಶನ್ ಕ್ಲೋಸ್ ಅಂತ ಸಂದರ್ಭದಲ್ಲಿ ಏನು ದಾಖಲೆಗಳಾಗ್ತದೆ ನೋಡಬೇಕು. ಆಮೇಲೆ 90 ದಿವಸ ಇನ್ವೆಸ್ಟಿಗೇಷನ್ಗೆ ಏನೇ ಟೈಮ್ ಇದೆ, ಅದರೊಳಗೆ ಅವ್ರು ಏನಿದೆ ಎಂಟೈರ್ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಮೆಟೀರಿಯಲ್ಸ್ ಎವಿಡೆನ್ಸ್ ಇರ್ಬೋದು, ಡಾಕ್ಯುಮೆಂಟ್ಸ್ ಇರ್ಬೋದು, ಕನ್ಸರ್ನ್ ಏನೇನಿದೆ ಅವೆಲ್ಲನೂ ಹಾಜರುಪಡಿಸಿ ಒಂದು ಚಾರ್ಜ್ ಶೀಟ್ ಹಾಕ್ತಾರೆ. ಆಗಲೇ ನಮಗೆ ಗೊತ್ತಾಗೋದು. ಅಲ್ಲಿವರೆಗೂ ನಮ್ಗೆ ಯಾವುದೇ ದಾಖಲೆಗಳು ಇದು ಡಿಪಾರ್ಟ್ಮೆಂಟಿಂದ ಆಗಲಿ ಕಾನ್ಫಿಡೆನ್ಷಿಯಲ್ ಆಗಲಿ ಡೆಫಿನೆಟ್ಲಿ ಯಾವುದೂ ಸಿಕ್ಕಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ರೂಲ್ಡ್ ಔಟ್. ಈಗ ಅವರ ಆರೋಗ್ಯ ಹೇಗಿದೆ ಸರ್? ಆರೋಗ್ಯ ಈಸ್ ಗುಡ್, ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ.